ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿಜಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಧರ್ಮಸ್ಥಳ SIT ತನ್ನ ತಲೆಗೆ ನಿಲ್ಲಿಸ್ತದನ ಅನ್ನೋ ಪ್ರಶ್ನೆಗಳು ಮೇಲ್ಮೇಲೆ ಹಾಕ್ತಾನೆ ಇರ್ತೀವಿ. ಈ ಸರ್ಕಾರಕ್ಕೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿದ್ದರಾಮಯ್ಯರಿಗೆ. ಇದನ್ನು ಮುಂದುವರಿಸಬೇಕೋ ನಿಲ್ಲಿಸಬೇಕು. ಈ ನಿಲ್ಲಿಸಬೇಕು, ಅದರಲ್ಲೂ ಈ ಸಾಕ್ಷಿದಾರ ಮುಸುಕುದಾರಿ ಅವನದ್ದು ಏನು ಸಿಗಲಿಲ್ಲ ಅಂದಾಗ ಎಲ್ಲರೂ ಖುಷಿಪಟ್ಬಿಟ್ಟಿದ್ರು. ನಿಂತು ಹೋಗಿಬಿಡ್ತದೆ SIT ಅಂತ. SIT ಸಹಿತ ಸಣ್ಣಗೆ ಗುಡಿಚಾಪಿ ಕೀಳಬೇಕು ಅನ್ನೋದ್ರಾಗ ನಮ್ಮ ತಿಮರೋಡಿ ಮತ್ತು ಮಟ್ಟೆನವರು ಬುದ್ಧಿವಂತರು ಅಲ್ಲೇ ನಮ್ಮ ಇವ್ರು ತಂತು ಬಿಠಲ್ ಗೌಡ್ರನ್ನ ಸೌಜನ್ಯಳಮ್ಮ ಅಂತಂದು ಡೋಗಿಗಳ ಮೇಲೆ ಡೋಗಿ ಅಂದರೆ ಈ ಬುರುಡೆಗಳ ಮೇಲೆ ಬುರುಡೆ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿ ನೀವು ತನಿಖೆ ಮಾಡಬೇಕು ಅನ್ನೋದಕ್ಕೆ ತಂದು ಹಚ್ಚಿಬಿಟ್ರು. ಇನ್ನು ಹಿಂದೆ ಸರಿತಿ ಹೆಂಗಪ್ಪ ಸರ್ಕಾರಕ್ಕೆ ಇದು ಬಿಸಿ ತುಪ್ಪಿತ್ತು. ನುಂಗಿದ್ರೆ ಒಳಗೂ ಸುಡತೈತಿ, ಉಗುಳ್ತೀಯ ತುಪ್ಪು. ಏನು ಮಾಡೋದು ಇದನ್ನು? ನ್ಯಾಯಪರ ನಾವು, ಸತ್ಯವಂತರು ನಾವು ಅಂತ ಕಾಂಗ್ರೆಸ್ಸಿಗರ ಹೇಳ್ಕೊಂಡು ತಪ್ಪು ಹೋಗ್ಬಿಡ್ತಾವೆ. ಅದನ್ನು DK ಶಿವಕುಮಾರ್ ಅಂತವ್ರು ಷಡ್ಯಂತ್ರ ಅಂತೇಳಿ ಇದನ್ನು ಮೂಲಿಗೆ ಅಟ್ಟಬೇಕಂತ ಕೂತಿದ್ರು. SIT ನಿಲ್ಲಿಸ್ಬೇಕಂತ ವಿಚಾರ ಮಾಡಿದ್ರೇನೋ ಅವ್ರ ಮಾತುಗಳನ್ನು ಕೇಳಿದ್ರೆ. ಅವರು ಇನ್ನೊಬ್ಬ BJP ಮನುಷ್ಯ ಅನ್ಬೋದೇನೋ. ಯಾಕಂತಂದ್ರೆ ಸಂಪ್ರದಾಯವಾದಿ ಹೌದು, ಎಲ್ಲನೂ ಹೌದು. ರಾಹುಲ್ ಗಾಂಧಿಯವ್ರ ಪ್ರಭಾವವು, ಕಾಂಗ್ರೆಸ್ಸಿನ ಪ್ರಭಾವ ಅದೇ ಅವ್ರ ಅಧಿಕಾರ ಅದ ಅಂತೇಳಿ. ಇವತ್ತು ಅಧಿಕಾರ ಇಲ್ಲ ಅಂದ್ರೆ ನಾಳೆ ಮತ್ತು BJP ಜಯ. ಈ ಮನೋಸ್ಥಿತಿ ಇದ್ದಂಥ ವ್ಯಕ್ತಿಗಳು ಅಧಿಕಾರಕ್ಕಾಗಿ ಮೌನಾಗಿದ್ದಾರೆ. ನಾವು ಆದರ್ಶವಾದಿ ತೋರಿಸ್ಕೊಳ್ತಾ ಇರ್ತಾರೆ. ಆದರೆ ಈ ವಿಷಯದಲ್ಲಿ ನ್ಯಾಯದ ಪರವಾಗಿ ಸಿದ್ದರಾಮಯ್ಯ ಏನೋ ಒಂದು ಎಲ್ಲರೂ ಒತ್ತಡ ಸಿದ್ದರಾಮಯ್ಯ ಅನ್ನೋಗಿದ್ರು ಕೋರ್ಟ್ ಮಾಡಿದ್ದಿದ್ದನ್ನು. ಅದು SIT ಹೇಗೆ ನಿಲ್ಲಿಸ್ಬೇಕಂತೇಳಿ ಸರ್ಕಾರ ಪ್ರಯತ್ನ ಮಾಡ್ತಾ ಇರೋದು ಮೇಲ್ಮೇಲೆ ನೋಡ್ತಾ ಇದ್ವಿ ನಾವು. ಮತ್ತು ಈ ಸಲ ಏನು ನಡೀತದೋ, ಮತ್ತು ನಮ್ಮ ವಿಠಲಗೌಡರು ಬಂದರು, ಮತ್ತೇನು ತೋರಿಸಿದ್ರು, ಮತ್ತು ಹೊಸ ಶುರುವಾಯಿತು, ಮತ್ತು ತನಿಖೆ ಮುಂದುವರಿಯಿತು. ಆದರೆ ಇಲ್ಲಿವರೆಗೆ ಸಿಕ್ಕಂಥವು ತನಿಖೆ ಆಗಿಲ್ಲ. ಇನ್ನೂ ರಿಪೋರ್ಟ್ಸ್ ಯಾವ ಬಂದೇ ಇಲ್ಲ, ಹೊರಗೆ ಹಾಕಿಲ್ಲ. SIT ತನ್ನ ಒಂದು ಸೀಕ್ರೆಸಿಯನ್ನು ಮೇಂಟೈನ್ ಮಾಡಿದೆ. ಮಾಡಲಿ, ಏನು ತಪ್ಪಿಲ್ಲ. ಜೊತೆಗೆ ಎನ್ಕ್ವೈರಿನೂ ಮಾಡಲಿಕ್ಕೆ ಎಲ್ಲರೂ ಸಮಾಧಾನ ಅದು. ಬ್ಯಾಸ್ಟ್ ವಕೀಲರು ಜಗದೀಶ್ ಅಂತವರು ಮಟ್ಟೆನವರು ಅಂತೂ ಇಲ್ಲ ಒಳ್ಳೇದಂತ ಹೇಳಿದ್ರೆ ಕೆಲವೊಮ್ಮೆ ಅವ್ರಿಗೂ ಡೌಟ್ಸ್ ಇದ್ದಾವೆ. ಯಾವಾಗಿದು SIT ಕೈ ಕೊಡ್ತದನೋ ಗೊತ್ತಿಲ್ಲ ಅಂತೇಳಿ. ನಿಧಾನಕ್ಕೆ ಸೌಜನ್ಯ ಕೇಸ್ ಅಂತ ಮರಿ ಆಗ್ತಾ ಹೊರಟಿತ್ತು. ಮೇನ್ ಇದನ್ನ ಉದ್ದೇಶ ಏನಪ್ಪ ಅಂದ್ರೆ ತನಿಖೆ ಶುರು ಮಾಡಿಸೋದು ತಿಮರೋಡಿ ಮತ್ತು ಮಟ್ಟೆನವ್ರದ್ದು. ಸೌಜನ್ಯ ಕೇಸಿಗೆ ತಲಕ ಹಾಕ್ಬೋದು ಇದನ್ನು. ಯಾಕಂದ್ರೆ ಅದು ಮುಗಿದ ತನಿಖೆ ಬ್ರೆಡ್ ಮ್ಯಾಪ್ ಆಗಿದೆ, ಎಲ್ಲ ಆಗ್ಯದ. ಅದೇನಿಲ್ಲ, ಯಾರಿಲ್ಲ. ಅದರಾಗೂ ಹೆಗ್ಗಡೆ ಮೈತಂದವ್ರು ಯಾರೂ ಇಲ್ಲ ಅಂತ ಸರ್ಟಿಫೈಡ್ ಆದಂಥ ವಿಷಯ. ಆದರೆ ಅಲ್ಲೇ ಸಂಶಯ ಇರೋದು ಇವರಿಗೆಲ್ಲ. ಅವರ ಮಾಡಿದ್ದು ಮುಚ್ಚಿ ಹಾಕಿದ್ದಾರೆ ಕೇಸ. ಇದು ಓಪನ್ ಆಗಲೇಬೇಕು ಅನ್ನೋದು ಇವ್ರದ್ದು ಹಠ. ಅದಕ್ಕಾಗಿ ಒಂದು ಏನೋ ಮಾಡಿದರು. ಅಷ್ಟರಲ್ಲೇ ನಮ್ಮ ತಿಮರೋಡಿ ಅವ್ರಿಗೆ ಸಿಕ್ಕಿದ್ದ ದೊಡ್ಡ ಒಂದು ಕಷಾಣ ಸಿಕ್ಕಂಗಾಯಿತು. ದುಡ್ಡು ಕೊಟ್ಟಿರ್ಬೇಕು, ಹಂಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸಹಜ ಅನ್ನಿಸ್ತದೆ ಯಾರಿಗಾದರೂ. ಈ ಚಿನ್ನಯ್ಯ ಮುಸುಕುದಾರಿ ಇನ್ನು ಹುಡುಕಾಡ್ರು ಬಂದರು, ಅವ ಬಂದು ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಅವರ ಬಂದರು ಅಂತೇಳಿ. ಬಂದ ತಕ್ಷಣ ಮೊದಲು ಮುಸುಕುದಾರಿ ಆಗೋದು ಪೂರ್ವದಲ್ಲೇ ಅವರಿಂದ ಅನೇಕ ಮಾತುಗಳನ್ನ ಸೇವ್ ಮಾಡಿ ಮಾತಾಡಿಸಿ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು 2023ರಾಗ. ಇವತ್ತು ಅದನ್ನು ಬಿಡ್ತಾಯಿದ್ದಾರೆ. ಒಂದೊಂದಾಗಿ ಹೊರಗೆ ಬರ್ತಾಯಿದೆ. ಯೋಗೇಶ್ ಅವ್ರವ್ರಿಗೆ ಕೊಂದ್ರಿ, ಮತ್ತೊಬ್ಬನ ಅವ್ರಿಗೆ ಕೊಂದ್ರಿ, ಅನೇಕ ಶವಗಳನ್ನು ಹೋಗಿ ಬಂದಿದ್ದೀನಿ ರೀ. ಜೊತೆಗೆ ಸೌಜನ್ಯ ಕೇಸದಲ್ಲೇ ಸಣ್ಣ ಮಗ ಹೆಗ್ಗಡೆ ಅವ್ರ ಸಣ್ಣ ಮಗ ಸೌಜನ್ಯ ಕೊಂದಿದ್ರಿ, ರೇಪ್ ಮಾಡಿದ್ರಿ ಅಂತ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. 9 ವಿಡಿಯೋ ಬಂದುಬಿಟ್ಟಿದ್ದಾವೆ. ಇನ್ನೂ ಎಷ್ಟು ಬರ್ತಾವೆ ಗೊತ್ತಿಲ್ಲ. ಅಂದ್ರೆ ಈ ಕೇಸ್ ಮತ್ತು ಮರಳಿ ಎಲ್ಲಿ ಬರೋದು ಹತ್ತಿದ್ದು ಸೌಜನ್ಯಗಳಿಗೆ. ಜೊತೆಗೆ ಅನೇಕ ಅಲ್ಲಿ ಹೆಣ್ಣು ಮಕ್ಕಳ ಹತ್ಯೆ ಆಗ್ಯದ, ಅದಕ್ಕೆ ಹೋಯಿತು. ಜೊತೆಗೆ ಅನೇಕ ಅಲ್ಲಿ ಬಡವರ ಭೂಮಿನ ಕಸ್ಕೊಂಡು ಅನೇಕ ಬಡವರನ್ನು ಹತ್ಯೆ ಮಾಡಿದ್ದು, ಹೋಗಿದ್ಬಿಟ್ಟಿದ್ದು, ಸಾತ್ಕೊಂಡಿದ್ದು. ಒಂದು ಕಡೆಗೆ ಡೋಗಿ ಅಥವಾ ಅಸ್ಥಿಪಂಜರ ಅಥವಾ ಬುರುಡೆಗಳು ಸಿಗ್ತಾಯಿದ್ರೆ, ಇನ್ನೊಂದು ಕಡೆಗೆ ಇದು. ಹೀಗಾಗಿ ಇವತ್ತು ಸರ್ಕಾರ ಮತ್ತು ವಿರೋಧ ಪಕ್ಷದ ಮೌನ ತಾಳಲೇಬೇಕಾಗಿದೆ. BJPಗೆ ಏನಾದರೂ ಇವತ್ತು ಹೆಗ್ಗಡೆಯವ್ರ ಪರವಾಗಿ ಮಾತಾಡಿ ಕೊಟ್ರೆ ಇವೆಲ್ಲರೂ ಎತ್ತಿ ನಿಲ್ಲಿಸುವಂಥವು ಸತ್ಯಗಳಿದ್ದಾವೆಲ್ಲ. ಇವು ಸತ್ಯ ಹೊರಗೆ ಬರ್ತಾಯಿದ್ವು ಒಂದು. ಇನ್ನು ಚೆನ್ನಾಗಿ ನಂಬುದು ಬಿಡೋದು ಬೇರೆ ವಿಷಯ. ತನಿಖೆಯಿಂದ ಆಗಬೇಕಲ್ಲ ಅದು. ನಂಬೋದಕ್ಕೆ ನಾವ್ಯಾರ ನೀವ್ಯಾರ. ಅವ್ರು ಹೇಳಿದೆಲ್ಲ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂದ್ರೆ ಸುಳ್ಳು ಅಂತಲ್ಲ. ಯಾಕಂದ್ರೆ ಎಲ್ಲನೂ ಶುರು ಆಗ್ತಾ ಬಂದಿದ್ದವು. ಇಲ್ಲ ಅಲ್ಲಿ ಬುರುಡುಗಳಿದ್ದು ನಾನು ಹೋಗಿದ್ದೀನಿ 100 ಹೆಣಗಳನ್ನು ಅಂತ ಹೇಳ್ತಾನೆ. ಸತ್ಯ ಅದು ಸಿಗಲಿಕ್ಕೆ ಇನ್ನೂ ಅಲ್ಲೇನೂ ಅಡ್ಡಿಲ್ಲ. ಈಗ ಇನ್ನೂ ಅಗದಿಲ್ಲ. ಈ ಒಂದು ಬಂಗ್ಲೆ ಗುಡ್ಡದ ಮೇಲೆ ಇನ್ನೊಂದು ಗುಡ್ಡದ ಮೇಲೆ ಎದುರು ಗುಡ್ಡಿನ ಮೇಲೆ ಇನ್ನೂ ಅದಾವೆ. ಅದು ಮೇಲೆ ಇದ್ದಾವೆ. ಹೋಗಿದ್ದು ಬಿಟ್ಟಿದ್ದಾರೆ ಅನಾಥ ಶವಗಳನ್ನು.
ಅದನ್ನು ಅಲ್ಲೇ ಕೆಲವು ಕೊಳೆದಿದ್ದಾವೆ, ಅಲ್ಲೇ ಹೋಗಿಬಿಟ್ಟಿದ್ದಾವೆ ಅಂತ ಮಾತುಗಳನ್ನು ಕೇಳಿದಾಗ ಇಲ್ಲಿ ಜೀವಗಳಿಗೆ ಇಷ್ಟ ಬೆಲೆನಾ ಇಲ್ಲಿ ಧರ್ಮಸ್ಥಳದಲ್ಲೇ? ಇದೆಂತಪ್ಪ ಇವರು ಇಲ್ಲದಂಥವ್ರು, ಎಂಥ ಧರ್ಮಿಷ್ಠರು, ಇಂಥವರು ಮಂಜುನಾಥನ ಪೂಜೆ ಮಾಡ್ಬೇಕಾ, ಇಂಥವ್ರ ಕೈಯಲ್ಲಿ ಮಂಜುನಾಥ ಇರಬೇಕಾ ಅನ್ನೋದು ಪ್ರಶ್ನೆಗಳು ಇವತ್ತು ಉದ್ಭವ ಆಗಿದ್ದು. ಇಷ್ಟೊಂದು ಜನ ಎಲ್ಲಿದ್ದು ಬಂದರು, ಬೆಟ್ಟದ ಕೆಳಗೆ ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ. ಆ ಯೋಗೇಶನ್ ಬಂದಾಗ ಹೇಳ್ತಾ ಇದ್ದಾನೆ ನಮ್ಮ ಇವ ಚಿನ್ನಯ್ಯ, ಇಲ್ಲ ರೀ ಕೆಳಗೆ ಹೋಗಿ ಅನಿಸ್ತಿದ್ದೆ, ಹೋಟೆಲ್ದಲ್ಲಿ ಇದ್ದಂಥ ಹುಡುಗ ಕೆಳಗೆ ಹೋಗಿ ಅನಿಸ್ತಾ ಇದ್ದಾನೆ, ಅಲ್ಲಿ ನೋಡಿದ ನಾವು ಸ್ವತಃ ನೋಡಿದ್ದಾನೆ. ಹೀಗೆಲ್ಲ ಅಂದರೆ ಒಟ್ಟಾರೆಯಾಗಿ ಸರ್ಕಾರ ಆಗಲಿ ವಿರೋಧ ಪಕ್ಷ ಆಗಲಿ ಇನ್ನು ಮುಂದೆ ಹೆಗ್ಗಡೆ ಅವ್ರ ಪರವಾಗಿ ನಿಲ್ಲುವಂಥ ಪರಿಸ್ಥಿತಿಗಳು ಈಗ ದಿನದಿಂದ ದಿನಕ್ಕೆ ಆಗ್ತಾ ಇಲ್ಲ. ಧರ್ಮ ಉಳಿಸ್ರಿ ಅಂತ ಹೇಳುವಂಥ ಪ್ರಸಂಗ ಬರ್ತಾರೆ. ಯಾಕಂದರೆ ಯಾವ ಧರ್ಮವನ್ನು ಯಾರು ಧರ್ಮ ಕಾಪಾಡಬೇಕಾಗಿತ್ತು, ಯಾರು ಧರ್ಮವನ್ನು ಬೆಳೆಸಬೇಕಾಗಿತ್ತು, ಯಾರು ಹೆಚ್ಚು ಮಾಡಬೇಕಾಗಿತ್ತು, ಧರ್ಮಸ್ಥಳದ ಪಾವಿತ್ರ್ಯತೆ ಯಾರು ಉಳಿಸ್ಕೋಬೇಕಾಗಿತ್ತು, ಯಾರು ಪಾಪ ಬಡ ಹೆಣ್ಣು ಮಕ್ಕಳು ಉಳಿಸ್ಕೋಬೇಕಾಗಿತ್ತು, ಜೀವ ಕೊಡಬೇಕಾಗಿತ್ತು, ಯಾರು ಇಲ್ಲಿಯ ವಿಚಾರಗಳನ್ನು ಧಾರ್ಮಿಕ ವಿಚಾರಗಳನ್ನು ಹಬ್ಬಿಸ್ಬೇಕಾಗಿತ್ತು, ಅವರೇ ತಿಳಿದಿದ್ದಾರೆ ಅನ್ನುವಂಥ ಸಂಶಯ ಇನ್ನಷ್ಟು ದಟ್ಟಾಗಿರ್ತದೆ ಇವತ್ತು. ಅವ್ರ ನಿರ್ಧಾರದ ಇನ್ನೂ ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲಿವರೆಗೆ ಇವೆಲ್ಲ ತನಿಖೆಗಳು ಹಾಗೆ ಪ್ರೂವ್ ಆಗುವವರೆಗೆ ಅವ್ರು ಇನ್ನೂ ಆರೋಪಿ ಅಷ್ಟ, ಅಪರಾಧಿ ಅಲ್ಲ. ಸ್ವತಃ ಎಚ್ಚರಿಕೆ ಹೇಳ್ತಾರೆ ಒಂದು ಕಡೆ, ನಿಮಗೆ ಗೊತ್ತಿರ್ಬೋದು, ಕೇದಗಾನಹಳ್ಳಿ ಭೂಮಿಯನ್ನು ಇವ್ರು ನುಂಗಿರೋದು ಆರೋಪ ಬಂದಾಗ, ಅದು ಕೋರ್ಟ್ನಲ್ಲಿ ಬಂದಾಗ ಹೇಳ್ತಾರೆ ಒಂದು ಕಡೆ ಅವ್ರಿಗೆ ಕುಮಾರಸ್ವಾಮಿಗಳು, ಇಲ್ಲ ರೀ ನೀವು ಆರೋಪ ಮಾಡ್ತಾಯಿದ್ರಿ, ಆರೋಪ ಅಷ್ಟೇ ಅದು, ಇದನ್ನು ಕೇವಲ ಅದೊಂದೇ ಅಲ್ಲ, ನಿಮಗೆ ಗೊತ್ತಾ ಅವರ ಅಣ್ಣನ ಮಗ ಜೈಲಿಗೆ ಬಿದ್ದಾಗ ಅವು ಇಂಥ ಆರೋಪ ಬಂದಿತ್ತು ಅವ್ರ ಮೇಲೆ ಅನೇಕ ಅತ್ಯಾಚಾರಗಳ ಬಗ್ಗೆ. ಆಗಂದಿದ್ರು ನಮ್ಮ ಅಣ್ಣನ ಮಗ ಈಗ ಆರೋಪ ಮಾಡ್ತಾಯಿದ್ರಿ, ಅವ್ರು ಅಪರಾಧಿ ಅಲ್ಲ ಅಂತ, ಕೊನೆಗೆ ಶಿಕ್ಷೆ ಆಯಿತು. ಆ ಮಾತು ಬೇರೆ ಗೊತ್ತದ ನಿಮಗೆ, ದೇವೇಗೌಡರ ಮೊಮ್ಮಗ. ಇದನ್ನು ಹೇಳುವಂಥ ಅವಶ್ಯಕತೆ ಇಲ್ಲಿ ಯಾಕೆ ಬಂತಂದ್ರೆ ಇದು ಅಷ್ಟಾಗುವಂಥ ಪರಿಸ್ಥಿತಿ. ಯಾಕಂದರೆ ಎಂಥ ಪ್ರಧಾನಿಯವರ ಮೊಮ್ಮಗನ ಸಹಿತ ಉಳಿಸ್ಲಿಕ್ಕಾಗಲಿಲ್ಲ, ರೆಡ್ಡನ್ನ ಸಿಕ್ಕೊಂಡು ಈಗೆಲ್ಲ ಅದು ಆಗ್ಲಿಕ್ಕತ್ತದ ನಿಧಾನಕ್ಕೆ ಮಟ್ಟಣ್ಣವರು ಮತ್ತು ಅದ್ರ ಜೊತೆಗೆ ತಿಮರೋಡಿ ಅವ್ರ ಜೊತೆಗೆ ಇವತ್ತು ವಕೀಲರು ಬೆಳೆದಿದ್ದಾರೆ, ಸುಪ್ರೀಂ ಕೋರ್ಟ್ ವಕೀಲರು, ಹೈಕೋರ್ಟ್ ವಕೀಲರು, ಜಡ್ಜಸ್ ಎಲ್ಲರೂ ಬೆಳೆದಿದ್ದಾರೆ. ನಿಧಾನಕ್ಕೆ ಇಡೀ ರಾಜ್ಯನ ಎದ್ದು ನಿಲ್ಲುವಂಥ ಪ್ರಸಂಗ ಬಂದಿರ್ತದೆ ಇವತ್ತು. ಅಂದಾಗ ಈ ವಿಷಯ ಎತ್ತು ಹೋಗ್ಬೋದು, ಸಿಂಪಲ್ ಇಷ್ಟ ಹೇಳ್ಬೋದು. ಇವತ್ತು ಈ ವಿಷಯ ಮುಚ್ಚಾಗಲಿ ಇನ್ನು ಸಾಧ್ಯ ಇಲ್ಲ. ಇದಕ್ಕೊಂದು ಏನಾದರೂ ಅಂತ್ಯ ಕಾಣಿಸಲೇಬೇಕು. ಆ ಅಂತ್ಯ ಸರಿಯಾದನ ತಪ್ಪದನ ಏನು ಜನ ನಿರ್ಧಾರ ಮಾಡುವಂಥ ವಿಷಯ. ಕೋರ್ಟ್ಗಳಿಗೂ ಮೀರಿದ್ದಾಗಿಬಿಟ್ಟಿದೆ. ಯಾಕಂದರೆ ಕೋರ್ಟ್ಗಳಾದರೂ ಸಹಿತ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನೋಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗ್ಯದ. ಭಾಳ ಕೊಡುವ ದಿನಗಳು ದೂಡ್ಬೋದು, ಮುಂದಕ್ಕೆ ಹೋಗ್ಬೋದು, ಆದರೆ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ನಮ್ಮಲ್ಲಿ ಅನೇಕ ಹೆಣಗಳು ಸಿಗೋ ಜೊತೆಗೆ, ಅಸ್ಥಿ ಪಂಜಗಳು ಸಿಗೋ ಜೊತೆಗೆ, ಬುರುಡುಗಳು ಸಿಗೋ ಜೊತೆಗೆ ಇನ್ನಷ್ಟು ಹೆಚ್ಚಾಗ್ತಾ ಹೊರಡಿತಾವೆ. ಮತ್ತು ದಿನಕ್ಕೆ ಇವು ವಿಡಿಯೋಗಳು ಹೆಚ್ಚು ಬರ್ತಾಯಿರ್ತವೆ, ಚೆನ್ನೈನಿಂದ ಆಗಿರ್ಬೋದು, ಮತ್ತೊಬ್ಬರಿಂದ ಆಗಿರ್ಬೋದು. ಮತ್ತು ಕೇಸುಗಳು 30, 40, 50 ಹಂಗೆ ಬರ್ತಾಯಿದ್ದಾರೆ. ನಾವು ನೋಡಿದ್ದೀವಿ, ನಮಗೆ ಅನ್ಯಾಯ ಆಗಿದ್ರಿ, ನಿಮಗೆ ಅನ್ಯಾಯ ಆಗಿದ್ರಿ. ಈಗ ನಿಮ್ಗೆ ಗೊತ್ತದ, ಹೈಕೋರ್ಟ್ನಲ್ಲಿದ್ದಂತಹ ನಮ್ಮ ಈ ಒಂದು ಮಾವುತನ ಕೇಸನ್ನು ಅವ್ರ ಮಗ ಗಣೇಶ ಈಗ SITಗೆ ತಂದುಕೊಂಡಿದ್ದಾರೆ, ತನಿಖೆ ಮಾಡಿದ್ದಾನಂತೆ. ಅಂದ್ರೆ ಕೋರ್ಟ್ನಲ್ಲಿ ಇದ್ದಂಥ ಸಹಿತ ಇಲ್ಲಿ SITಗೆ ಬರ್ತಾಯಿದ್ದಾವೆ. SITಗೂ ಅಷ್ಟೇ ಕಷ್ಟದ. ಇದು ಸುಳ್ಳ ಅಂದ್ರೆ ಅದಕ್ಕೂ ಉತ್ತರ ಕೊಡಬೇಕು, ಇದು ಸತ್ಯ ಅಂದರೂ ಅದಕ್ಕೂ ಉತ್ತರ ಕೊಡಬೇಕು. ಅದಕ್ಕೆ ಈಗ ಸರ್ಕಾರ ಮುಂದೆ ಮತ್ತು SIT ಮುಂದಿರುವಂಥ ಒಂದೇ ಏನು ಹೋಲ್ ಅಂದ್ರೆ ಸತ್ಯ ಏನಂತ ಹೇಳೋದು ಅಷ್ಟೇ. ಅಂದ್ರೆ ಬಚಾವ್ ಇಲ್ಲ, ಸರ್ಕಾರ ಸಹಿತ ಬಚಾವ್ ಆಗಲಿಕ್ಕಿಲ್ಲ. ಜನ ಅಷ್ಟು ಎಚ್ಚರಗೊಂಡಿದ್ದಾರೆ ರೀ, ಅಷ್ಟು ಹೆಚ್ಚಿಗೆ ಇಡೀ ನಾಡಿನ ತುಂಬ ಆಗ್ಯದ. ಕಳೆದ 13 ವರ್ಷಗಳಿಂದ ತಿಮ್ಮರೋಡಿ ಹೋರಾಟ ಮಾಡ್ತಾ ಬಂದಿದ್ದಾರೆ, ಜೊತೆಗೆ ಮಟ್ಟನ್ನು ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವರೆಲ್ಲರೂ ಏನೇನೋ ಮುಚ್ಚಲಿಕ್ಕೆ ನೋಡಿದ್ರು. ಕೆಲವೊಂದು ಮುಸ್ಲಿಂ ಹುಡುಗರು ಏನೋ ಕೆಲಸ ಮಾಡಿದ್ರು, ಒಂದು ಒಳ್ಳೆ ವೀಡಿಯೋ ಮಾಡಿ ಹಾಕಿದ್ರು, ಅದಕ್ಕೆ ಏನೇನೋ ಮಾತಾಡಿದರು. ಆ ಹುಡುಗರ ಮೇಲೆ ಪ್ರೆಷರ್ ಮಾಡಿದ್ರು. ಪಾಪ ಇವತ್ತು ಮನೆ ಸಹಿತ ಬಾಡಿ ಸಿಗ್ತಾ ಇಲ್ಲ ಅಂತ ಹುಡುಗ ಹೇಳ್ತಾ ಇದ್ದಾರೆ. ಸಮೀರ್ MD ಇವೆಲ್ಲ ಡೆವಲಪ್ಮೆಂಟ್ಗಳು ಇವತ್ತು ಈ ಒಂದು ಸರ್ಕಾರಕ್ಕೆ ಆಗಲಿ ಅಥವಾ ಹೆಗ್ಗಡೆ ಅವರಿಗಾಗಲಿ ಇವೆಲ್ಲ ಏನ್ಬೋದು ಬಿಡಿಸಲಾರದ ಕಗ್ಗಂಟೆಗಳು. ಇದಕ್ಕೆ ಉತ್ತರ ಯಾವ ಸಿಗ್ಬೋದು? ತನಿಖೆ ಪೂರ್ತಿ ಆದಾಗ. ತನಿಖೆ ಬಿಡೋದು ಕಷ್ಟ, SITಗೆ ಮುಂದುವರ್ಸೋದು ಕಷ್ಟ, ಅದು ಮಾಡಲೇಬೇಕು. ಜನ ಇಲ್ಲಿ ಎದ್ದು ನಿಲ್ತಾ ಇದ್ದಾರೆ ನಿಧಾನಕ್ಕೆ. ವಕೀಲರು ಸರಿದ್ರು ಬಾಜುಕ, ತಿಮ್ಮರೋಡಿ ಬಾಜುಕ್ ಸರಿದ್ರು, ಮತ್ತಾರು ಸರಿದ್ರು. ಈಗ ಜನ ನಿಧಾನಕ್ಕೆ ಕೇಳಲಿಕ್ಕಿದ್ದಾರೆ. ಎದ್ದುಗಳು ಮೊದಲು ಅದನ್ನು ನೋಡ್ತಾರೆ ಎಲ್ಲ ವೀಡಿಯೋ. ನೋಡಿ ನಮ್ಮ ವೀಡಿಯೋಗಳನ್ನ ಯಾರು ರೀತಿ ಜನ ನೋಡ್ತಾ ಇರ್ತಾರಂತೆ. ಮೊದಲು ಅವ್ರಿಗೆ ಬೇಕಾಗಿದ್ದು ಏನಾಯ್ತು ಧರ್ಮಸ್ಥಳ, ಏನಾಯಿತು ನಿಮಗೂ ಹೋಗಿ ಅನಿಸಿರ್ಬೋದಲ್ಲ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. H16 ನ್ಯೂಸ್ ಅರ್ಥ ಒಂದು